ನಿನ್ನನ್ನು ಮಗನನ್ನಾಗಿ ಪಡೆದ ವಾಸುದೇವ ದೇವಕಿಯರಲ್ಲೇ ಧನ್ಯರು. ಅದಿರಲಿ, ತಾವು ಇಲ್ಲಿಯವರೆಗೂ ದಯಮಾಡಿಸಿದ ಕಾರಣವೇನು? ವಿದುರ, ನಾನೀಗ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಆ ದುರ್ಯೋಧನ ಬಳಿಗೆ ದೂತನಾಗಿ ಬಂದಿರುವೆನು. ಪರಮಾತ್ಮ, ಪಾಂಡವರಿಗೆ ಮಧ್ಯಸ್ಥಿಕೆಯನ್ನು ವಹಿಸಿ ದೂತನಾಗಿ ಬಂದಿರುವುದು ಶ್ಲಾಘನೀಯವಾದದ್ದೇ ಸರಿ. ಆದರೆ ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಆಧರಿಸು. ಇದೇನು ಫಲವ ಪೊಂಜಿಸದೆ ಆಳು ಸೇವಿಸುವ ಫಲವ ಮಾಡುತ್ತಾ ನಮಿಯುತ್ತಲೇನು. ಫಲವ ಪೊಂಜಿಸದೆ ಆಳು ಸೇವಿಸುತ್ತ ಫಲವ ಮಾಡುತ್ತಾ ನಮಿಯುತ್ತಲೇನು. ಭವಸಾಗರ ಭವಸಾಗರವಾದಾಟಿಸುವೆಲ್ಲ ಪರಮ ಭಾಗವತ ಭಕ್ತ ಶಿರೋಮಣಿಯೇ ಕೆಂಪು ವಿದುರ ವಿಚಾರ ಏಕೆ ಬಲು ಕಳವಳ ಕೊಡುವೆ ಏಕೆಂಪು ವಿದುರ ವಿಚಾರ. ಭೀಮ ಪಾರ್ಥರನ್ನು ತರಳಿಸಿ ನಾನು ಧರ್ಮರಾಯನ ಶಾಂತಿಯಗೊಳಿಸಿ. ಭೀಮ ಪಾತ್ರರನ್ನು ತೆರಳಿಸಿ ನಾನು ಧರ್ಮರಾಯನ ಶಾಂತಿಯಗೊಳಿಸಿ. ದುರ್ಲಭ ಶಾಸನ ಮಾಡಲನ್ನು ಬಗೆಸೆ ದುರ್ಲಭ ಶಾಸನ ಮಾಡಲನ್ನು ಬಗೆಸೆ. ದ್ರೌಪದಿ ದುರ್ಮುಡಿ ಕಟ್ಟಿಸಿದಳು ನಾಯೇ ಕೆಂಪು ವಿದುರ ವಿಚಾರ. ಏಕೆ ಬಲು ಕಳವಳ ಪಡುವೆ ಏಕೆಂತ ವಿದುರ ವಿಚಾರ. ವಿದುರ, ನಿನಗೆ ತಿಳಿದ ವಿಷಯವೇನಿದೆ? ನಾನೀಗ ನನ್ನ ಸೋದರತ್ತೆಯಾದ ಕುಂತಿದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ಆ ದುರ್ಯೋಧನ ಬಳಿಗೆ ಬರುವೆನು. ನೀನು ಅಲ್ಲಿಗೆ ಬರುವೆಯಾದರೆ ಎಂದಿಗೂ ನೋಡದಂತ ಒಂದು ವಿಚಿತ್ರವನ್ನು ನೀನು ಅಲ್ಲಿ ನೋಡುವೆಯಂತೇವಾ? ಜಗದ ಜೀವನದ ಆಡಿಸಿ ಕುಣಿಸೆ ಮಾಯೆಯ ಕವಿತೆ ಮನ ಮಿಡಿಯುವ
ತಂ ಸಾಮಂತರಾಜರಿಂದೊಡಗೂಡಿ ಪರಾಜೇಶ್ವರ ನಿರುತಂ ಸಾಮಂತರಾಜರಿಂದೊಡಗೂಡಿ ಪರಾಜೇಶ್ವರ ಕುರುಕುಲ ಪ್ರಚಂಡ ದೋರ್ದಂಡ ಬಲಬಂಡಿತನಾದ ಕುರುಕುಲ ಪ್ರಚಂಡ ದೋರ್ದಂಡ ಬಲಬಂಡಿತನಾದ ಧೃತರಾಷ್ಟ್ರ ಕುಮಾರಗೆ ಅದಾರು ಸಾಟಿ ಅಖಂಡ ಸಾಮ್ರಾಜ್ಯ ಭುಜಬಲ ಪರಾಕ್ರಮಶಾಲಿಯಾಗಿ ಶಕ್ತಿ ಸಾಮಂತ ಧೀಮಂತರಿಂದ ಓಲೈಸಿಕೊಂಡು ರಾರಾಜಿಸುತ್ತಿರುವ ಈ ಕುರು ಸಾರ್ವಭೌಮನು ಆ ಪಾಮರರಾದ ಪಾಂಡವರ ಎದುರಿನಲ್ಲಿ ವೈಭವ ಮಲ್ಲರು ಘೋರ ದುರಿತವ ಶೋಧಿಸಿ ನಡೆಯುವ ಶೂರರು ನಾವು ಮಲ್ಲರು ಘೋರ ದುರಿತವ ಶೋಧಿಸಿ ನಡೆಯುವ ಶೂರರು ನಾವು ಸಾರಿ ಸಾರಿ ಮೇರಿ ಮೇರಿ ದೊಡ ಸಾರಿ ಸಾರಿ ಮಿತಿ ನೀರಿ ಮೀರಿದು ಸಮರದೊಳೆ ದುರಿಪ ಶೂರವುದಾರೆ ಸಮರದೊಳೆ ದುರಿಪ ಶೂರವುದಾರೆ ವೈಭವದು ಮೆರೆದೆ ನಾ ವೈಭವದು ಮೆರೆದೆ ಭೀಷ್ಮದೋಳ ಮಹರತಿ ಕೈಳ ಶಕುನಿ ದುಶಾಸನ ಸೈಂಧವ ಸಹಿತ ಮಹರತಿ ಕೈಳ ಶಕುನಿ ದುಶಾಸನ ಸೈಂಧವ ಸಹಿತ ಧರಣಿಯ ನಾಳುವ ವೈಭವದೇ ಧರಣಿಯ ನಾಳುವ ವೈಭವದೇ ಬೆಳೆಯುವ ಸಿರಿಯಲಿ ಸುರಪನ ಮೇರೆಗೆ ಬೆಳೆಯುವ ಸಿರಿಯಲಿ ಸುರಪನ ಮೇರೆ ತೋರೆ ಭುಜಬಲ ಪರಕ್ರಮ ತೋರೆ ಘನಮುದ ಬಲವನು ಮೇರೆ ಕಟ ಮಾಡಿ ಭುಜಬಲ ಪರಕ್ರಮ ತೋರಿ ಘನಮುದ ಬಲವನು ಮೇರೆ ಹಠ ಮಾಡಿ ದುರದಳು ರಿಪುಗಳ ಚಿರಗಳ ಕರಿಯುವೆ ದುರದಳು ರಿಪುಗಳ ಚಿರಗಳ ಕರಿಯು ದುರದಳು ರಿಪುಗಳ ಚಿರಗಳ ಕರಿಯುವೆ ದುರದಳು ರಿಪುಗಳ ಚಿರಗಳ ಕರಿಯುವೆ ದುರದಳು ರಿಪುಗಳ ಚಿರಗಳ ಕರಿಯುವೆ ದುರದಳು ರಿಪುಗಳ ಚಿರಗಳ ಕರಿಯುವೆ ವೈಭವದು ಮೆರೆದೆ ನಾ ವೈಭವದು ಮೆರೆದೆ ನಾ ವೈಭವದು ಮೆರೆದೆ ಪಿತಾಮಹರೇ ಗುರು ದ್ರೋಣಾಚಾರ್ಯರೇ ಸಭಿಕರೇ ಸೃಷ್ಟಿಯಲ್ಲಿ ಅತಿಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳಲ್ಲಿಯೂ ಸಾರುತ್ತಿರುವ ಈ ಪವಿತ್ರ ಭೂಮಿಯ ಸ್ವತಂತ್ರ ಅಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಅದೆಷ್ಟೋ ವರ್ಷಗಳಾದವು. ಮತ್ತೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕಬಡ್ಡಿ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವಂತೆ ನೋಡಿದಿರಾ ಅರಣ್ಯವಾಸಿಗಳ ಅಟ್ಟಹಾಸದೆಷ್ಟರ ಮಟ್ಟಿಗಿದೆ ಎಂಬುದನ್ನು. ಸುಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಯುದ್ಧವೇ
ಯುದ್ಧ ನಾನದಕ್ಕೆ ಸಿದ್ಧ, ದೀಕ್ಷಾ ಬದ್ಧ. ನನ್ನ ಬಳಿ 11 ಅಕ್ಷೌಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನ ಬಾದಿಯಾಗಿ ಮಾತುವಾಗಿರಲಿ ಸಹೋದರ. ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅಗ್ರಜ ಹೀಗೆ ಹೇಳುತ್ತಿರುವರೆ? ಏಕೆ? ನಾನು ಮತ್ತು ನಮ್ಮ ಅಂಗರಾಜನ ವೀರ ಕಂಡರಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಏನು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿದ್ದಾರೆ, ಪುರುಷೋತ್ತಮನು ಬರುತ್ತಿದ್ದಾರೆ. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ ಬಂದವುದು ನೇರವಾಗಿ ನನ್ನ ಮನೆಗೆ ಮಾಡಲೇ. ಓರ್ವ ದಾಸಿ ಪುತ್ರನ ಮನೆಗೆ ಓದುವನು ಪುರುಷೋತ್ತಮನೇ? ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಕೊಡಬಹುದಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ಮಾತ್ರಕ್ಕೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ ಯೋಚಿಸಿ ನೋಡು. ವೀರರಿಂದ ಪರಿವೃತನಾದ ನನಗೆ ನಿನ್ನ ನೀತಿ ವಚನಗಳು ಅನಾವಶ್ಯಕ. ರೋಗಿಗೆ ಅಪದ್ಯವು ರುಚಿಸುವಂತೆ ಪದ್ಯವು ಎಂದಿಗೂ ರುಚಿಸುವುದಿಲ್ಲ. ಮೂರ್ಖನಾದ ನಿನಗೆ ಕೇಡುಗಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿ ತೋರುತ್ತಿರುವುದು. ಸಹೋದರ, ಪೂಜ್ಯನು ಹಿರಿಯನು ಇಂದ ರಾಜಾಸ್ತವನವೆಂಬ ಗೌರವವಿಲ್ಲದ ಮಿತಿ ಮೀರಿ ಹರಡುತ್ತಿರುವ ಈ ಉತ್ತಮೋತ್ತಮನನ್ನು ಕೂಡಲೇ ಸಭೆಯಿಂದ ಆಚೆಗೆ ತಳ್ಳಿಬಿಡು. ಇಲ್ಲಿಯವರೆಗೂ ಸಾಲೆಯಿಂದ ಸುಮರಿದ್ದ ಮಾತ್ರಕ್ಕೆ ನಿನ್ನ ನಾಲಿಗೆಯನ್ನು ಉದ್ದನಾಗಿ ತೆರೆಯಲಾರಂಭಿಸಿದ ರಾಜದ್ರೋಹಿ. ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ನಾನೇ ನಿನ್ನನ್ನು ಸಭೆಯಿಂದ ಹೊರಬೇಕಾಗುವುದು ಎಚ್ಚರ. ಅವಿವೇಕಿ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ನಿನಗುಂಟಾಯಿತೆ. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿಮಗೆ ಎಂದಿಗೂ ಉಳಿಗಾಲವಿಲ್ಲ. ಸುಯೋಧನ ಕೇಳು, ಸುಯೋಧನ ಕೇಳು. ಹಿಂದೆ ನೀನು ದ್ರೌಪದಿಗೆ ಅವಮಾನ ಮಾಡಿದ ಕಾಲದಲ್ಲಿ ಭೀಮನು ತಾನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ತಡೆಯಬೇಕೆಂದು ಇಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಿದೆ. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರರನ್ನು ಅಪಾಯಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಈ ವಿದುರರು ನಿಮಗೆ ಸರಿಸಾಟಿಯಾಗಿ ನಿಂತಿದ್ದಾರೆ. ಈ ಲೋಕದಲ್ಲಿ ನಿಮ್ಮನ್ನು ಜಯಿಸುವರು ಯಾರಿಲ್ಲದಂತೆ ಮಾಡಬಹುದು. ಈ ದಾಸಿ ಪುತ್ರನ ಗಡ್ಡು ಬೆದರಿಕೆಗೆ ನೀನು ಬೆದರಿಯಾವೀರ? ಹೇಳುವೆನು ಕೇಳು. ಶತಸಹಸ್ರ ಕೋಟಿ ಬಿಲ್ಲುಗಾರರು, ದಶಕೋಟಿ ಖಡ್ಗ ಪಾಣಿಗಳು, ಲಕ್ಷೋಪಲಕ್ಷ ಗದಾದಂಡ ಶೂರ ಶುಕಾಮಣಿಗಳಿರುವಾಗ ಈ ವಿದುರನ ಒಂದು ಬಿಲ್ಲನ್ನು ಮುರಿದು ಪ್ರತಿಜ್ಞೆ ಮಾಡಿದರೆ ಏನಾಯಿತು ಬಿಡು. ಈಗ ಸಭೆಯಲ್ಲಿರುವವರೆಲ್ಲರೂ ಕೇಳಿರಿ. ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯೆಂದು ಬಿಟ್ಟು ಹೊರಗೆ ಹೋಗಬೇಕು. ಸೋದರ ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ಇದೋ ಸಿದ್ಧವಾಗಿರುವುದು. ಸರಿ,